ಬೇಡ ಅವ್ವ, ಬೇಡ. ನನಗೆ ಆಶೀರ್ವಾದ ಮಾಡಬೇಡಿ. ನನಗೆ ಆಶೀರ್ವಾದ ಮಾಡಿ ನನ್ನ ಅಕ್ಕನ ಬಾಳನ್ನ ಹಾಳು ಮಾಡಿಬಿಡಿ. ನೀನು ನಿನ್ನ ಗಂಡ ಸುಖವಾಗಿ ಬಾಳಿ. ಅಕ್ಕ, ಗೊಂಬೆ ಮತ್ತೆ ಆ ಚಿನ್ನು ಎಷ್ಟು ದಿನದಿಂದ ದೂರ ಇದ್ದಾರೆ. ಇಷ್ಟು ದಿನಗಳಾದರೂ ಗೊಂಬೆಗೆ ಚಿನ್ನು ಹುಚ್ಚು ಬಿಡ್ಲಿಲ್ವಲ್ಲ. ಅದ್ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದೀನೋ ಏನೋ. ಅದೇನೋ ಹೇಳ್ತಾರಲ್ಲ, ಮದ್ವೆ ಆಗೋವರೆಗೂ ಹುಚ್ಚು ಬಿಡಲ್ಲ, ಹುಚ್ಚು ಬಿಡೋವರೆಗೂ ಮದ್ವೆ ಆಗಲ್ಲ ಅಂತ. ಹಾಗೆ ನನ್ನ ಮಗಳಿಗೆ ಮದ್ವೆ ಆದ್ಮೇಲಾದ್ರೂ ಈ ಚಿನ್ನು ಹುಚ್ಚು ಬಿಡುತ್ತೋ ಏನೋ ನೋಡ್ಬೇಕು. ಬಂದಿರೋ ಎಲ್ಲ ಮುತ್ತೈದೆಯರಿಗೂ ಅರಿಶಿನ ಕುಂಕುಮ ಕೊಡಿ. ತಾಯಿ ಮಂಗಳಗೌರಿ, ನಾನು ನಿನಗೆ ಕೇಳಿದ್ದೇನು, ನೀನು ನನಗೆ ಕೊಟ್ಟಿದ್ದೇನು? ನನ್ನ ಗಂಡನ ನನ್ನಿಂದ ದೂರ ಇಡು. ಅವ್ರು ಯಾವತ್ತೂ ನನ್ನನ್ನು ನೋಡದೇ ಇರಂಗೆ ಮಾಡು. ಅವ್ರ ಕಣ್ಣಿಗೆ ನಾನು ಯಾವತ್ತೂ ಬೀಳ್ದೇ ಇರಂಗೆ ಮಾಡು ಅಂತ ಕೇಳ್ಕೊಂಡೆ. ಇದೇನಮ್ಮ ನಿನ್ನ ಆಟ? ಮುತ್ತಿದೆ ಕೈನಾಗೆ ನನಗೆ ಬಾಗಿನ ಕೊಡಿಸಿ ಏನು ಮಾಡಬೇಕು ಅಂತಿದ್ಯಾ? ಬೇರೆಯವ್ರು ನಮಗೆ ಏನು ಮಾಡಬಾರ್ದು ಅಂದ್ಕೊಳ್ತೀವೋ ನಾವು ಅದನ್ನು ಬೇರೆಯವ್ರಿಗೆ ಮಾಡಬಾರ್ದಲ್ವಾ? ಹಾಗಂತ ನನಗೆ ತಾತಮ್ಮ ಯಾವಾಗಲೂ ಹೇಳ್ತಿತ್ತು. ನನಗೆ ತಾತಮ್ಮನೂ ಒಂದೇ, ನೀನು ಒಂದೇ. ನನಗೆ ಯಾರ ಮಾತು ಕೇಳಿ? ನನ್ನ ಅಕ್ಕನ ಸುಖದ ಸಮಾಧಿ ಮೇಲೆ ನನ್ನ ಮನೆ ಕಟ್ಟು ಅಂತಿದ್ಯಲ್ಲ, ಇದೆಷ್ಟು ಸರಿ ತಾಯಿ? ತಾಯಿ, ಗುರುಗಳು ಹೇಳಿದ ಪ್ರಕಾರ ಈ ನೈವೇದ್ಯ ನನ್ನ ಗಂಡನೇ ಮೊದಲು ತಿನ್ನಬೇಕು. ಈ ನೈವೇದ್ಯನ ಅವರೇ ಮೊದಲು ತಿನ್ನಂಗೆ ಮಾಡೋ ಜವಾಬ್ದಾರಿ ನಿಂದೆ. ನೀನು ಏನು ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ಆ ವ್ರತಕ್ಕಿಟ್ಟಂಥ ನೈವೇದ್ಯನ ನಿನ್ನ ಗಂಡನಿಗೆ ಕೊಡಬೇಕು. ಈಗ ಏನು ಮಾಡೋದು ಮಂಗಳಗೌರಿ? ಗುರುಗಳು ಹೇಳ್ದಂಗೆ ನೈವೇದ್ಯನ ಮೊದಲು ನನ್ನ ಗಂಡಂಗೆ ತಿನ್ನಿಸ್ಬೇಕು.
ಇವಾಗ ಹೆಂಗ್ ತಿನ್ಸೋದು? ಒಂದ್ ಕೆಲ್ಸ ಮಾಡ್ಬೋದು, ಅಕ್ಕನ್ ಕರ್ದ್ಬಿಟ್ಟು ಅವಳ ಕೈಲಿ ಕೊಟ್ಟು ಕಳ್ಸಿದ್ರೆ? ಅದು ಮಾಡಕ್ಕಾಗಲ್ಲ, ಅವಳು ಕೆಳಗಡೆ ಎಲ್ಲರ ಜೊತೆ ಇದ್ದಾಳೆ. ಅಯ್ಯೋ, ನಾನೀಗ ಏನ್ ಮಾಡ್ಲಿ? ಚಿನ್ನು, ಈ ಪಾಯಸ ನನಗ್ ತಾನೇ ಮಾಡಿರೋದು. ಎಷ್ಟು ಘಮ ಘಮ ಅಂತಿದೆ. ಈ ಪಾಯಸನ ನಾನು ಯಾರಿಗೂ ಕೊಡದೆ ನಾನು ಒಬ್ಬನೇ ತಿನ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚಿನ್ನು. ಪಾಯಸ ಅಂದ್ರೆ ನನಗೆ ಎಷ್ಟು ಇಷ್ಟ ಗೊತ್ತಾ? ಮಂಗಳಗೌರಿ, ನೀನ್ ನನ್ನ ಜೊತೆ ಹುಡುಗಾಟ ಆಡ್ತಾ ಇದ್ಯಾ? ನಾನು ನಿನ್ನ ಕೇಳಿದ್ದೇನು, ನೀನ್ ಮಾಡ್ತಾ ಇರೋದೇನು? ಏನಾದ್ರೂ ಮಾಡ್ಕೊ. ಪಾಯಸ ಅಂದ್ರೆ ನನಗಿಷ್ಟ. ನೀನೇನೇ ಮಾಡಿದ್ರು ನನಗೆ ತುಂಬಾ ಇಷ್ಟ ಚಿನ್ನು. ನಿಜ ಹೇಳ್ಬೇಕು ಅಂದ್ರೆ ನೀನ್ ನನಗೆ ತುಂಬಾ ಇಷ್ಟ. ಯಾರು ಮಾಡಿದ್ದು? ಯಾರು ತಂದ್ಕೊಟ್ರು ನಿನ್ಗೆ? ಸೂಪರ್ ಆಗಿದೆ. ಸಕ್ಕತ್ತ ಎಸಿದ್ದು ಗೋಡಂಬಿ ದ್ರಾಕ್ಷಿ ಭರ್ಜರಿ ಹಾಕಿದೀರಾ? ಸೂಪರ್ ಆಗಿದೆ ಸಿದ್ದು. ಸಂದು, ಇದು ನನ್ನ ಪಾಲಿನ ಪಾಯಸ. ಯಾರು ಹೇಳಿದ್ದು? ಇದು ನನ್ನ ಪಾಲಿನ ಪಾಯಸ. ನಾನು ಹಿಂಗಿನ ದೊಡ್ಡವನು. ದೊಡ್ಡವ್ರು ತಿಂದ್ಮೇಲೆ ಚಿಕ್ಕವ್ರು ತಿನ್ಬೇಕು. ಓಕೆ, ತೋ ಫುಲ್ಲು ನೀನೇ ತಿನ್ಕೋ. ಕೆಳಗಡೆ ಕಾಯ್ತಾ ಇರ್ತೀನಿ, ಬಾ ಬೇಗ. ಫುಲ್ ನೀನೇ ತಿನ್ನೋ. ಕೊನೆಗೂ ನನ್ನ ಮಾತನ್ನ ಈಡೇರಿಸ್ಬಿಟ್ಟಲ್ಲ ಮಂಗಳಗೌರಿ. ಅವ್ರು ಮೊದಲು ನೈವೇದ್ಯ ತಿಂದ್ರಲ್ಲ, ನನ್ಗಷ್ಟೇ ಸಾಕು. ಖುಷಿ ನೋಡು, ಖುಷಿ, ಸಂತೋಷ ಕಣ್ಣಲ್ಲಿ ತುಂಬಿ ತುಳುಕ್ತಿದೆ. ಅಮ್ಮ ಬಾಗಿನ ಕೊಟ್ಟಿದ್ದಕ್ಕೆ ಗೌರಿಗೆ ಮಾತ್ರ ಥ್ಯಾಂಕ್ಸಾ? ನನಗೆ ಹೇಳೋದಿಲ್ವಾ? ಚಿನ್ನು, ಇದ್ದಕ್ಕಿದ್ದಾಗೆ ಏನೇ ಆಯ್ತು ನಿನಗೆ? ಇಷ್ಟು ತನಕ ಖುಷಿಯಾಗೇ ಇದೆಯಲ್ಲ. ಇತ್ತೀಚೆಗೆ ನೀನ್ ಫೋನೇ ಮಾಡಲ್ಲ. ನಾನೇ ಫೋನ್ ಮಾಡಿದ್ರೆ ಏನೋ ಒಂದ್ ನೆಪ ಹೇಳ್ಬಿಟ್ಟು ಇಟ್ಬಿಡ್ತೀಯ. ಸರಿಯಾಗಿ ಮಾತಾಡೋದೇ ಇಲ್ಲ. ನೀನೇನೇ ಹೇಳು ಚಿನ್ನು, ಇತ್ತೀಚೆಗೆ ನೀನ್ ತುಂಬಾ ಬದಲಾಗಿದ್ಯಾ. ಗೊತ್ತು ಗುರಿ, ದಿಕ್ಕು ದೆಸೆ ಇಲ್ದೇ ಇರೋ ನನ್ನನ್ನು ನಿನ್ನ ಮನೆಗೆ ಕರ್ಕೊಂಡೋದೆ. ನನಗೆ ಅನ್ನ ನೀರು ಸೂರು ಎಲ್ಲನೂ ಕೊಟ್ಟೆ. ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಂಡೆ. ಪ್ರೀತಿ ತೋರಿಸಿದ ಅಕ್ಕನಿಗೆ ನಾನೇ ಅವಳು ಸೌತಿ ಅಂತ ಗೊತ್ತಾದ್ರೆ ನಿನ್ನ ಮುಖ ನೋಡೋ ಧೈರ್ಯ ನನಗಿಲ್ಲ ಅಕ್ಕ. ನೀನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳೋ ಧೈರ್ಯನೂ ನನಗಿಲ್ಲ. ವರ್ಷಕ್ಕೊಂದ್ಸಲ ಬರೋ ಗೌರಿ ಹಬ್ಬ, ಮನೆ ಗೌರಿ ಅಂದಿರು ನೀವು.
ಗೌರಿ ಹಬ್ಬದ ದಿವಸ ಯಾರು ಕಣ್ಣೀರು ಹಾಕ್ತಾರಾ? ಅಳುವಂಥದ್ದು ಏನಾಯ್ತು ಕಂದ? ಅಕ್ಕ ಅಕ್ಕ ನನಗೆ ಭಾಗ್ಯನ ಕೊಡ್ಸಿದ್ದಕ್ಕೆ. ಚಿನ್ನು, ಇಷ್ಟಕ್ಕೆಲ್ಲ ಯಾರಾದ್ರೂ ಅಳ್ತಾರನೆ? ಪೆದ್ದಿ ನೀನು. ನಿನಗ್ ಗೊತ್ತು ತಾನೆ ನಾನು ಒಂದ್ಸಲ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ಅದೇನೋ ಸರಿ ಚಿನ್ನು, ಗೊಂಬೆ ಹಠ ಮಾಡಿದ್ದಕ್ಕೆ ನಿನಗೆ ಬಾಗ್ನ ಸಿಕ್ಕಿದ್ದು. ಚಿನ್ನು, ಈ ಹುಡುಗಿ ವರ್ತನೆನೇ ಅರ್ಥ ಆಗ್ತಾ ಇಲ್ಲ ಮಗಳೇ. ಮುಂಚೆ ಬಂದಾಗ ಒಳ್ಳೆ ಜಿಂಕೆ ಥರ ಓಡಾಡ್ಕೊಂಡು ಎಲ್ಲರ ಹತ್ರ ಮಾತಾಡ್ತಾ ನಗ್ನಗ್ತಾ ಇರ್ತಿದ್ಲು. ಈಗೊಂದಿಷ್ಟು ದಿವಸದಿಂದ ಇವಳು ವರ್ತನೆನೇ ಬದಲಾಗಿ ಹೋಗಿದೆ. ಈ ಕ್ಷಣ ಸಂತೋಷವಾಗಿರ್ತಾಳೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬೇಜಾರು ಮಾಡ್ಕೊಂಬಿಟ್ಟಿರ್ತಾಳೆ. ಯಾಕೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಈಗ ತಾನೇ ನಾನು ಅದನ್ನೇ ಮಾತಾಡ್ತಿದ್ದೆ ಅತ್ತೆ. ನನ್ನ ಗಮನಕ್ಕೂ ಬಂದಿದೆ. ಯಾಕೆ ಈ ಥರ ಇದೆಯಾ ಅಂದರೆ ಅವಳೇನೂ ಉತ್ತರನೇ ಹೇಳೋದಿಲ್ಲ. ಎಂಥ ಅಮಾಯಕ ಹುಡುಗಿ. ಈ ಹುಡುಗಿದ್ ಏನು ಕತೆ? ಇವಳು ಗಂಡ ಯಾರು? ಅವನು ಎಲ್ಲಿದ್ದಾನೆ? ಯಾಕೆ ಇವಳನ್ನ ಬಿಟ್ಟಿದ್ದಾನೆ? ಇಷ್ಟು ಮುದ್ದಾದ ಹುಡುಗಿನ ಹೇಗೆ ಬಿಟ್ಟಿದ್ದಾನೆ ಅವನು? ಅತ್ತೆ, ಚಿನ್ನು ಅವಳ ಗಂಡನಿಂದ ದೂರ ಇದ್ದಾಳೋ ಅಥವಾ ಚಿನ್ನು ಗಂಡನೇ ಇವಳಿಂದ ದೂರ ಇದ್ದಾನೋ ನನಗೆ ಗೊತ್ತಿಲ್ಲ ಅತ್ತೆ. ಚಿನ್ನು ಅವಳಾಗವಳೆ ಅವಳ ಕತೆ ಹೇಳೋವರೆಗೂ ನಾನು ನೀವು ಕಾಯ್ಬೇಕಷ್ಟೆ. ಲವ್ ಸಿದ್ದು, ಏನೋ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಫಸ್ಟ್ ರ್ಯಾಂಕ್ ಬಂದೊಂಥರ ಮಾತಾಡ್ತಾ ಇದ್ದೆ. ಮನೆ ನೋಡಿದ್ರೆ ಫುಲ್ ಕತ್ಲೆ 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 ಕತ್ಲೆ. ಓ, ಏನು ಕಾಣ್ತಾ ಇಲ್ಲ ಕಣೋ. ಕೊನೆ ಪಕ್ಷ ಟಾರ್ಚರ್ ಇದ್ರೆ ಏನಾಗಿದೆ ಅಂತ ನೋಡ್ಬೋದಿತ್ತು. ರಾಮು, ನಮ್ಮ ಸಿದ್ದಣ್ಣಂಗೆ ಏನೂ ಕಾಣ್ತಿಲ್ವಂತೆ, ಒಂದು ಟಾರ್ಚ್ ಎತ್ಕೊಂಬ. ಸರಿ, ಬಂದು ಸ್ಟೂಲ್ ಇಟ್ಕೋ. ಗೌರಿ ಹಬ್ಬದಲ್ಲಿ ಎಲ್ಲ ತನ್ನ ಗಂಡನ ಕಾಲು ಇಟ್ಕೊಳ್ತಾರೆ, ನನಗೆ ಫ್ರೆಂಡ್ ಹತ್ತಿರ ಸ್ಟೂಲ್ ಕಾಲು ಇಟ್ಕೊಂತಿದ್ಯಲ್ಲ, ನನ್ನ ಕರ್ಮ. ಓ ಹುಷಾರು ಭದ್ರಾ. ಸ್ವಲ್ಪ ಬ್ರೈಟ್ ಆಗಿರೋ ತಗೊಂಬ. ಚಂದು, ಇವತ್ತು ಏನ್ ಬೇಕಾದ್ರೂ ಆಗ್ಲಿ ಕಣ, ಇದನ್ನ ರೆಡಿ ಮಾಡಿನೇ ನಾನು ನಿದ್ದೆ ಮಾಡೋದು. ರೆಡಿ ಮಾಡ್ಲಿಲ್ಲ ಅಂದ್ರೆ ನಿದ್ದೆ ಮಾಡಕ್ ಬಿಡೋರು ಯಾರು? ನಿನ್ನ ಮಾಡು. ಆಗ್ಲೇ ರಾತ್ರಿ ಆಗದೆ. ಗುರುಗಳು ಹೇಳಿದ ಪ್ರಕಾರ ಹೆಂಡತಿ ಆದವಳು ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು. ನಾನು ಇವಾಗ ಹೆಂಗೆ ನನ್ನ ಗಂಡನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಲಿ? ನಂಗೊಂದು ಅರ್ಥ ಆಗ್ತಲ್ಲ. ಸ್ವರ್ಣಗೌರಿ, ನೀನೇ ಯಾವ್ದಾರ ದಾರಿ ತೋರಿಸ್ಬೇಕು. ಚಿನ್ನು, ಅಜ್ಜಿ, ತಾತ, ಅಮ್ಮ, ಶ್ವೇತಾ ಚಿಕ್ಕಿ, ಕುಮುದ ಚಿಕ್ಕಿ, ನಾನು ಎಲ್ಲರೂ ಶಾಪಿಂಗ್ ಹೋಗ್ತಾ ಇವಿ ಮಾಲ್ಗೆ. ನೀನು ಬಾ, ಬೇಗ ರೆಡಿ ಆಗು. ಅಕ್ಕ, ಬೆಳಗಿಂದ ತುಂಬ ಕೆಲಸ ಆಯಿತು. ನಾನು ಸುಸ್ತಾಗ್ಬಿಟ್ಟಿದ್ದೀನಿ. ನೀವೆಲ್ಲರೂ ಹೋಗಿದ್ದು ಬನ್ನಿ, ನಾನು ರೆಸ್ಟ್ ತಗೊಳ್ತೀನಿ. ಚಿನ್ನು, ನಾನು ನೀನು ಹೊರಗಡೆ ಹೋಗಿ ಎಷ್ಟು ದಿನ ಆಯ್ತು. ಇವತ್ತು ಆರಾಮಾಗಿ ಹೋಗಿ ಓಡಾಡ್ಕೊಂಡು ಬರೋಣ. ಪ್ಲೀಸ್ ಬಾರೆ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಕ್ಕ, ಹಬ್ಬದ ದಿನ ಆ ಥರ ಎಲ್ಲ ಮನೆ ಬಿಟ್ಟು ಹೋಗ್ಬಾರ್ದು. ಯಾರಾದ್ರೂ ಒಬ್ರಾದ್ರೂ ಮನೇಲೇ ಇರಬೇಕು. ನಾನು ಇಲ್ಲೇ ಇರ್ತೀನಿ, ನೀವೆಲ್ಲ ಹೋಗಿದ್ದು ಬನ್ನಿ. ಸರಿ, ನಿನಗೇನ ತರ್ಬೇಕಾ? ನಂಗೇನು ಬೇಡ ಅಕ್ಕ. ಚಿನ್ನು, ನಿನ್ಗೊಬ್ಳಿಗೆ ಬಿಟ್ಟು ಹೋಗಿ ನಂಗೆ ತುಂಬಾ ಬೇಜಾರಾಗ್ತಿದೆ ಕಣ. ಅಕ್ಕ, ನೀನ್ ಹೋಗಿದ್ ಬಾ. ಹೆಂಗಿದ್ರು ನಾಳೆ ಗಣೇಶ ಹಬ್ಬ ಅಲ್ವಾ? ನೀನ್ ಇಲ್ಲೇ ಇರ್ತೀಯ ತಾನೆ? ಸರಿ. ಅಕ್ಕ, ನಿನ್ ರಾಜ್ಕುಮಾರನು ನಿನ್ ಜೊತೆಯಾಗಿ ಬರ್ತಿದ್ದಾನ? ನೀನು ಅಂದ್ರೆ ಅವ್ನ್ ನಿಮ್ಮಪ್ಪ. ಅವನಿಗೂ ಕರ್ದೆ, ಅವನು ಬರಲ್ಲ ಅಂತ ಹೇಳ್ದ. ಕರೆಂಟ್ ಹೋಗಿದ್ಯಲ್ಲ, ಅದಕ್ಕೇನೋ ಎಲೆಕ್ಟ್ರಿಕ್ ವರ್ಕ್ ಮಾಡ್ತಾನೆ ಸಿದ್ಧಾರ್ಥ್ ಜೊತೆ ಸೇರ್ಕೊಂಡು. ಸರಿ, ಅವರೆಲ್ಲ ನಂಗೆ ಕಾಯ್ತಿರ್ತಾರೆ. ಬಾಯ್. ನಿನ್ ಜೊತೆ ಟೂ ಬಾಯ್.